ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಕೂದಲು ಚೆನ್ನಾಗಿ ಬೆಳಿಬೇಕು, ಉದ್ದ ಆಗಬೇಕು ಅಂತ ಎಲ್ಲರೂ ನಾವು ಆಸೆ ಪಡ್ತೇವೆ. ಆದರೆ ತುಂಬ ಸಾರಿ ನಮ್ಮ ಜೆನೆಟಿಕ್ ರೀಸನ್ನಿಂದಾಗಿ ಅಥವಾ ನಾವು ತೆಗೆದುಕೊಳ್ಳುವಂಥ ಆಹಾರದಿಂದಾಗಿ ನಮ್ಮ ಕೂದಲು ಸರಿಯಾಗಿ ಬೆಳವಣಿಗೆ ಆಗೋದಿಲ್ಲ. ನಮ್ಮ ಅಮ್ಮನ ಅಜ್ಜಿಯ ಕೂದಲು ಎಷ್ಟಿರುತ್ತೋ ಅಷ್ಟೇ ನಮ್ಮ ಕೂದಲು ಸಾಮಾನ್ಯವಾಗಿ ಇರುತ್ತೆ. ಕೂದಲು ಸರಿಯಾಗಿ ಬೆಳೀತಾ ಇಲ್ಲ ಅಂದ್ಬಿಟ್ಟು ನಾವು ಟೆನ್ಷನ್ ಮಾಡಿಕೊಂಡು ಬೇರೆ ಬೇರೆ ಎಣ್ಣೆಗಳನ್ನೆಲ್ಲ ಹಚ್ಕೊಳ್ತೀವಿ, ಹೇರ್ ಪ್ಯಾಕ್ಗಳನ್ನೆಲ್ಲ ಹಚ್ಕೊಳ್ತೀವಿ. ಆದರೂ ಕೂಡ ನಮ್ಮ ಕೂದಲು ಸರಿಯಾಗಿ ಬೆಳವಣಿಗೆ ಆಗ್ತಾ ಇರೋದಿಲ್ಲ. ಹಾಗಾಗಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಹೇರ್ ಟಾನಿಕ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದನ್ನು ನೀವು ಮನೇಲೇ ತಯಾರಿಸ್ಕೊಳ್ಬೋದು. ಸುಲಭ ಹಾಗೂ ಕೆಲವು ವಸ್ತುಗಳಿಂದ ಈ ಹೇರ್ ಟಾನಿಕನ್ನು ನೀವು ಮಾಡ್ಕೊಳ್ಬೋದು. ಈ ಪುಡಿಯನ್ನು ನೀವು ಡೈಲಿ ತಿನ್ನೋದ್ರಿಂದ ನಿಮ್ಮ ಕೂದಲು 10 ಪಟ್ಟು ಫಾಸ್ಟಾಗಿ ನಿಮ್ಮ ಕೂದಲು ಗ್ರೋ ಆಗುತ್ತೆ, ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಬನ್ನಿ, ಆಗಿದ್ದರೆ ಈ ಪುಡಿಯನ್ನು ನಾವು ಮನೆಯಲ್ಲೇ ಯಾವ ರೀತಿ ಸುಲಭವಾಗಿ ತಯಾರಿಸ್ಕೊಳ್ಬೋದು, ಎಷ್ಟು ತಿನ್ನಬೇಕು, ಎಷ್ಟು ದಿನ ತಿನ್ನಬೇಕು, ಹೇಗೆಲ್ಲ ತಿನ್ನಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಯೋಣ. ಯಾರಿಗೆಲ್ಲ ಈ ಪುಡಿಯನ್ನು ಮಾಡೋದು ಕಷ್ಟ ಅಂತ ಅನಿಸಿದ್ರೆ ನಾನು ಇನ್ನೊಂದು ಆಪ್ಷನನ್ನು ಕೂಡ ನಿಮಗೆ ಕೊಡ್ತೀನಿ ವಿಡಿಯೋದ ಎಂಡಿಂಗಲ್ಲಿ ಅಥವಾ ಮಧ್ಯದಲ್ಲಿ. ಸೊ ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಈ ಹೇರ್ ಗ್ರೋತ್ ಪುಡಿಯನ್ನು ಟಾನಿಕನ್ನು ತಯಾರಿಸಲಿಕ್ಕೆ ನಮಗೆ 5 ವಸ್ತುಗಳ ಅವಶ್ಯಕತೆ ಬೇಕಾಗಿರುತ್ತೆ. ಫಸ್ಟ್ ಬಂದುಬಿಟ್ಟು ಆಮ್ಲ ಪುಡಿ ಅಥವಾ ನೆಲ್ಲಿಕಾಯಿ ಪುಡಿ. ನೆಲ್ಲಿಕಾಯಿ ನಿಮಗೆಲ್ಲರಿಗೂ ಗೊತ್ತು, ಈಗಾಗಲೇ ಎಲ್ಲ ನೀವು ತಿಳ್ಕೊಂಡಿದ್ದೀರಾ. ಇದು ನಮ್ಮ ಆರೋಗ್ಯಕ್ಕೆ, ಕೂದಲಿಗೆ ಎಷ್ಟು ಒಳ್ಳೆಯದು ಅಂದ್ಬಿಟ್ಟು. ಇದರಲ್ಲಿರುವಂಥ ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಹಾಗೂ ವಿಟಮಿನ್ ಸಿ ಇಂದಾಗಿ ನಮ್ಮ ಕೂದಲಿನ ಬೆಳವಣಿಗೆಯನ್ನು ಇದು ಫಾಸ್ಟಾಗಿ ಮಾಡುತ್ತೆ ಹಾಗೂ ಇಂಪ್ರೂವ್ ಮಾಡುತ್ತೆ, ಕೂದಲನ್ನು ಸ್ಟ್ರಾಂಗ್ ಮಾಡುತ್ತೆ. ಸೊ ನಾನಿಲ್ಲಿ 1 ಚಮಚದಷ್ಟು ತೆಗೆದುಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಜೇಸ್ಟ್ ಮಧು ಬೇಕಾಗಿರುತ್ತೆ. ಜೇಸ್ಟ್ ಮಧುಗೆ ಅತಿ ಮಧುರ, ಲಿಕೋರೈಸ್ ಅಥವಾ ಮುಲೇಟಿ ಅಂತಲೂ ಕೂಡ ಕರೀತಾರೆ. ನಾನಿಲ್ಲಿ ಪುಡಿಯನ್ನು ಬಳಸ್ತಾ ಇದ್ದೀನಿ 1 ಚಮಚದಷ್ಟು. ಈ ಜೇಸ್ಟ್ ಮಧು, ಅತಿ ಮಧುರ ಕೂಡ ಅಷ್ಟೇ ನಮ್ಮ ಆರೋಗ್ಯಕ್ಕೆ, ನಮ್ಮ ಕೂದಲಿಗೆ, ನಮ್ಮ ಹೆಲ್ತ್ಗೆ ಇದು ತುಂಬ ಅಂದರೆ ತುಂಬಾ ಒಳ್ಳೆಯದು. ನಾವು ಸೇವಿಸಿರುವಂತಹ ಆಹಾರದಲ್ಲಿ ಬಯೋಟಿಕನ್ನು ಇದು ಅಬ್ಸರ್ಬ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಮಗೆ ಬಡೆ ಸೊಪ್ಪು ಬೇಕಾಗಿರುತ್ತೆ. ಬಡೆ ಸೊಪ್ಪು ನೀವು ಊಟ ಆದ ನಂತರ ತಿನ್ನುವಂಥ ರೂಢಿಯನ್ನು ಇಟ್ಕೊಂಡಿರ್ತೀರಲ್ವ, ಅದೇ ಬಡೆ ಸೊಪ್ಪು. ನೀವು ನೋಡಿರ್ಬೋದು, ನಾನು ಹಲವಾರು ರೆಮಿಡೀಸ್ಗಳಲ್ಲಿ ಬಡೆ ಸೊಪ್ಪನ್ನು ಬಳಸ್ತೀನಿ. ಇದು ಈಸ್ಟ್ರೋಜನನ್ನು ಬೂಸ್ಟ್ ಮಾಡುತ್ತೆ. ಈಸ್ಟ್ರೋಜನ್ ಎಂಬುದು ಒಂದು ಬ್ಯೂಟಿ ಹಾರ್ಮೋನ್ಸ್ ಆಗಿದೆ. ಸೊ ನಮ್ಮ ಬಾಡಿಯಲ್ಲಿ ಎಷ್ಟುವರೆಗೆ ಈಸ್ಟ್ರೋಜನ್ ಇರುತ್ತೋ ಅಷ್ಟುವರೆಗೆ ನಮ್ಮ ಸ್ಕಿನ್ನು, ನಮ್ಮ ಕೂದಲು ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಮತ್ತು ಇದೇನು ಟೆಂಪ್ರರಿ ಸೊಲ್ಯೂಷನ್ ಅಲ್ಲ, ನಿಮಗೆ ಇದು ಪರ್ಮನೆಂಟ್ ಆಗಿರುವಂಥ ಸೊಲ್ಯೂಷನ್ನು. 1 ಚಮಚದಷ್ಟು ಬಡೆ ಸೊಪ್ಪನ್ನು ಚೆನ್ನಾಗಿ ಹುರ್ಕೊಂಡು ಬಳಸ್ಕೊಳ್ಳೋಣ. ನೆಕ್ಸ್ಟ್ ನಾನು ಅಜ್ವೈನನ್ನು ತೆಗೆದುಕೊಳ್ತಾ ಇದ್ದೇನೆ, ಒಂದು ಅರ್ಧ ಚಮಚದಷ್ಟು. ಅಜ್ವೈನ್ ಯಾಕೆ ಅಂತಂದರೆ, ಅಜ್ವೈನು ನಮ್ಮ ದೇಹದಲ್ಲಿ ಕಣಗಳಿರುತ್ತೆ ಅಲ್ವಾ, ಕೋಶಗಳಿರುತ್ತೆ, ಅದನ್ನು ರಿಪೇರ್ ಮಾಡುವಂತಹ ಕೆಲಸ ಇದು ಮಾಡುತ್ತೆ. ಇದನ್ನು ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಇದನ್ನು ಖಂಡಿತವಾಗ್ಲೂ ನೀವು ಬಳಸಲೇಬೇಕು. ನಿಮಗೆ ಜಾಸ್ತಿ ಇದರ ಸ್ಮೆಲ್ ಬೇಡ ಅಂತ ಅನ್ನೋದ್ರು ನೀವು ಒಂದು 1/4 ಚಮಚನಾದರೂ ಬಳಸ್ಕೊಳ್ಳಿ. ಇದನ್ನು ಕೂಡ ನಾವು ಸ್ವಲ್ಪ ಹುರ್ಕೊಳ್ಳೋಣ. ಸೊ ಇಲ್ಲಿ ಬಡೆ ಸೊಪ್ಪು ಹಾಗೂ ಅಜ್ವೈನು ಹುರಿದ್ಬಿಟ್ಟು ತಯಾರಾಗಿದೆ. ಇದನ್ನು ನಾವು ಮಿಕ್ಸಿಲಿ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನು ಪುಡಿ ಮಾಡಿದ ನಂತರ 3 ಬಾದಾಮಿ ಹಾಗೂ 2 ಅಕ್ರೋಟ್ ಅಥವಾ ವಾಲ್ನಟ್ಟನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಬಿಟ್ಟು ಪುಡಿ ಮಾಡ್ಕೊಳ್ಳೋಣ. ನಿಮಗೆ ಇವೆರಡರಲ್ಲಿ ಯಾವುದಾದ್ರು ಒಂದನ್ನು ಬಳಸಬೇಕು ಅನ್ನೋದಾದರೂ ಕೂಡ ಒಂದನ್ನು ಕೂಡ ಬಳಸ್ಕೊಳ್ಬಹುದು. ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಸೊ ಇವಾಗ ಇದೇ ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ನಾನು ಪುಡಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ಪುಡಿ ಕೂಡ ತಯಾರಾಗಿದೆ. ಇದನ್ನು ನಾವು ಈ ಆಮ್ಲ ಹಾಗೂ ನಾವು ಜೇಸ್ಟ್ ಮಧು ಪುಡಿಯನ್ನು ತೆಗೆದುಕೊಂಡಿದ್ವಲ್ಲ ಅದರೊಂದಿಗೆ ಸೇರಿಸ್ಕೊಳ್ಳೋಣ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೂ ಈ ಪುಡಿ ಇವಾಗ ತಯಾರಾಗಿದೆ. ಈ ಪುಡಿಯನ್ನು ಹೇಗೆ ತೆಗೆದುಕೊಳ್ಬೇಕು ಎಂಬುದನ್ನು ಆಮೇಲೆ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಈ ಪುಡಿ ಮಾಡಿಕೊಂಡು ಯೂಸ್ ಮಾಡೋಕ್ಕೆ ಕಷ್ಟ ಆದರೆ ನೀವು ಈ ಪ್ರಾಡಕ್ಟ್ಗಳನ್ನು ಟ್ರೈ ಮಾಡ್ಬೋದು. ಇದು ಬಂದುಬಿಟ್ಟು ನ್ಯೂಡ್ ಕಂಪ್ನಿಯ ಕ್ಯಾರೆಟ್ ಸೀಡ್ ಶ್ಯಾಂಪು ಹಾಗೂ ಕ್ಯಾರೆಟ್ ಸೀಡ್ ಹೇರ್ ಕಂಡೀಷ್ನರ್. ಇದನ್ನು ನಾನು ಬಹಳ ದಿನಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಇದರ ರಿವ್ಯೂ ಹೇಗಿದೆ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದರ ಪ್ಯಾಕೇಜಿಂಗ್ ನೋಡಿ ಯಾವ ರೀತಿಯಲ್ಲಿ ಬಂದಿದೆ ಅಂತ, ಎಷ್ಟು ಕ್ಯೂಟಾಗಿ ನೈಸಾಗಿ ಬಂದಿದೆ ಅಲ್ವಾ. ಸೊ ಕಲರ್ ಕೂಡ ನೋಡಿ ಎಷ್ಟು ಬ್ರೈಟ್ ಆಗಿದೆ ಹಾಗೂ ಎಷ್ಟೊಂದು ಅಟ್ರಾಕ್ಟಿವ್ ಆಗಿದೆ ಅಂತ. ಹಾರ್ಡ್ಬೋರ್ಡ್ ಬಾಕ್ಸಲ್ಲಿ ಇದು ಬರುತ್ತೆ. ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ಇದರಲ್ಲಿ ನಿಮಗೆ ಲಿಪ್ಲೆಟ್ ಸಿಗುತ್ತೆ ಫಸ್ಟ್. ಸೊ ಇದರಲ್ಲಿ ನಿಮಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಬಳಸಿದ್ದಾರೆ, ಹೇಗೆ ಯೂಸ್ ಮಾಡಬೇಕು, ಯಾರೆಲ್ಲ ಯೂಸ್ ಮಾಡಬೇಕು, ಮತ್ತು ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಯಾವೆಲ್ಲ ಪ್ರಯೋಜನ ಆಗ್ತದೆ ಎಂಬುದನ್ನು ಈ ಲಿಪ್ಲೆಟಲ್ಲಿ ತಿಳಿಸಿದ್ದಾರೆ.
ಈ ಬಾಕ್ಸ್ ಒಳಗೆ ನಿಮಗೆ ಆರೆಂಜ್ ಕಲರಿನ ಬಾಟಲಲ್ಲಿ ಶ್ಯಾಂಪು ಸಿಗುತ್ತೆ. ಈ ಶ್ಯಾಂಪೂವನ್ನು ಕ್ಯಾರೆಟ್ ಸೀಡ್ ಆಯಿಲ್ನಿಂದ ತಯಾರಿಸಿದ್ದಾರೆ ಹಾಗೂ ಇದರಲ್ಲಿ ಮೆಂತೆಯ ಎಕ್ಸ್ಟ್ರಾಕ್ಟ್ ಇದೆ ಹಾಗೂ ಅಲೋವೆರಾದ ಎಕ್ಸ್ಟ್ರಾಕ್ಟ್ ಇದೆ. ಇದರಲ್ಲಿ SLS ಇಲ್ಲ, ಸೋಡಿಯಂ ಲ್ಯೂರಿಸಲ್ಫೇಟ್ ಮತ್ತು ಪ್ಯಾರಾಬಿನ್ ಇಲ್ಲ. ತುಂಬ ಶಾಂಪುಗಳಲ್ಲಿ ನೀವು ನೋಡ್ಬೋದು ಈ ಕೆಮಿಕಲ್ಸ್ಗಳನ್ನು ಯೂಸ್ ಮಾಡಿಬಿಟ್ಟು ಶ್ಯಾಂಪು ತಯಾರಿಸ್ತಾರೆ. ಇದರಿಂದ ನಮ್ಮ ಕೂದಲು ಡ್ಯಾಮೇಜ್ ಆಗುತ್ತೆ ಮತ್ತು ಕೂದಲಲ್ಲಿ ಯಾವುದೇ ರೀತಿಯ ಶೈನ್ ಇರಲ್ಲ, ನಮ್ಮ ಕೂದಲು ಬೆಳವಣಿಗೆನೇ ಆಗೋದಿಲ್ಲ ಮತ್ತು ಇರಿಟೇಷನ್ ಆಗುತ್ತೆ, ಇಚ್ಚಿಂಗ್ ಆಗುತ್ತೆ. ಇಂತಹ ಕೆಮಿಕಲ್ ಯುಕ್ತ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡೋದ್ರಿಂದ ಅಂತಹ ಯಾವುದೇ ಪ್ರಾಬ್ಲಮ್ಮು ನಿಮಗೆ ಈ ಶ್ಯಾಂಪೂಯಿಂದ ಆಗೋದಿಲ್ಲ. ಹಾಗೂ ಇದನ್ನು ಮೆನ್ ವುಮನ್ ಇಬ್ಬರು ಕೂಡ ಯೂಸ್ ಮಾಡ್ಬೋದು. ನಿಮಗೆ ಡ್ಯಾಮ್ಡ್ರಪ್ ಸಮಸ್ಯೆ ಇದ್ದರೆ, ಕೂದಲಿನಲ್ಲಿ ಅಥವಾ ತಲೆಯಲ್ಲಿ ಬ್ಯಾಕ್ಟೀರಿಯಾದಿಂದಾಗಿರುವಂಥ ಇನ್ಫೆಕ್ಷನ್ ಆಗಿರ್ಬೋದು, ಅದನ್ನೆಲ್ಲ ಪ್ರೊಟೆಕ್ಟ್ ಮಾಡಲಿಕ್ಕೆ ಈ ಶ್ಯಾಂಪು ನಿಮಗೆ ಹೆಲ್ಪ್ ಮಾಡುತ್ತೆ. ಕ್ಯಾರೆಟ್ ಬೀಜದಲ್ಲಿರುವಂತಹ ವಿಟಮಿನ್ A, B ಹಾಗೂ ಕೆರೋಟನಾಯ್ಡ್ಗಳಿಂದ ನಿಮ್ಮ ಕೂದಲು ಶೈನ್ ಆಗುತ್ತೆ, ಹೆಲ್ದಿ ಆಗುತ್ತೆ. ನಿಮ್ಮದು ಯಾವುದೇ ಬಗೆಯ ಕೂದಲಾದರೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಕರ್ಲಿ ಆಗಿರ್ಬೋದು, ಸ್ಟ್ರೇಟ್ ಹೇರ್ ಆಗಿರ್ಬೋದು, ಫ್ರೀಝಿ ಆಗಿರ್ಬೋದು ಅಥವಾ ರಫ್ ಆಗಿರ್ಬೋದು, ಯಾವುದೇ ಕೂದಲಾಗಿದ್ರೂ ಕೂಡ ನೀವು ಈ ಶ್ಯಾಂಪೂನ ಯೂಸ್ ಮಾಡ್ಬೋದು. ಅಂದಹಾಗೆ ಈ ಕ್ಯಾರೆಟ್ ಸೀಡಿನ ಕಂಡೀಷ್ನರು ಕೂಡ ಅಷ್ಟೇ ಚೆನ್ನಾಗಿದೆ, ಇದನ್ನು ಕೂಡ ನೀವು ಬಳಸಬಹುದು. ಕೂದಲಿಗೆ ಶ್ಯಾಂಪು ಮಾಡಿದ ನಂತರ ಕೂದಲನ್ನು ಮಾಯ್ಶ್ಚರೈಸ್ ಮಾಡೋಕ್ಕೆ ನೀವು ಹೇರ್ ಕಂಡೀಷ್ನರನ್ನು ಬಳಸಬೇಕಾಗತ್ತೆ. ಸೊ ನೀವು ಕ್ಯಾರೆಟ್ ಸೀಡಿನ ಈ ಹೇರ್ ಕಂಡೀಷ್ನರನ್ನು ಬಳಸಬಹುದು. ಇದರಿಂದ ನಿಮ್ಮ ಕೂದಲು ಚೆನ್ನಾಗಿ ಮಾಯ್ಶ್ಚರೈಸ್ ಆಗುತ್ತೆ ಹಾಗೂ ನಿಮ್ಮ ಕೂದಲಲ್ಲಿ ಒಳ್ಳೆಯ ಶೈನ್ ಬರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ ಮತ್ತು ನಿಮ್ಮ ಹೇರ್ ಫಾಲನ್ನು ಕೂಡ ಇದು ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಕೂದಲು ಶೈನ್ ಆಗುತ್ತೆ, ಡ್ಯಾಮೇಜ್ ಆದರೂ ಕೂಡ ಇದನ್ನು ರಿಪೇರ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಕ್ಯಾರೆಟ್ ಸೀಡ್ ಹೇರ್ ಶಾಂಪೂಯಿಂದ ನಿಮ್ಮ ತಲೆ ಕೂದಲನ್ನು ಚೆನ್ನಾಗಿ ವಾಶ್ ಮಾಡಿದ ನಂತರ ಕ್ಯಾರೆಟ್ ಸೀಡ್ ಹೇರ್ ಕಂಡೀಷ್ನರನ್ನು ಅಪ್ಲೈ ಮಾಡಬೇಕಾಗತ್ತೆ. ಸ್ವಲ್ಪ ಹೊತ್ತು ಇಟ್ಕೊಳ್ಳಿ, ನಂತರ ನೀವು ಕ್ಲೀನ್ ಮಾಡ್ಕೊಳ್ಬೋದು. ಸೊ ಈ ಎರಡೂ ಪ್ರಾಡಕ್ಟ್ಗಳನ್ನು ನೀವು ಪರ್ಚೇಸ್ ಮಾಡೋದಾದರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಇನ್ನೊಂದು ಹೇಳೋಕ್ಕೆ ಮತ್ತೆ, ಈ ಪ್ಯಾಕೆಟ್ನಲ್ಲಿ ನಿಮಗೆ ಈ ರೀತಿಯ ಒಂದು ಪೌಚ್ ಕೂಡ ಸಿಗುತ್ತೆ. ಈ ಪೌಚಲ್ಲಿ ನೀವು ಈ ಬಾಟಲ್ಸ್ಗಳನ್ನು ಕ್ಯಾರಿ ಮಾಡ್ಬೋದು. ನೀವೆಲ್ಲಾದರೂ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಮತ್ತು ಇದು ನಿಮಗೆ 300 ml ಬಾಟಲ್ ಸಿಗುತ್ತೆ. ಹಾಗೂ ಈ ಎರಡೂ ಪ್ರಾಡಕ್ಟ್ಗಳು ತುಂಬ ಚೆನ್ನಾಗಿವೆ. ನೀವು ಇದನ್ನು ತರಿಸ್ಕೊಂಡು ಬಳಸ್ಕೊಳ್ಬಹುದು. ಸ್ನೇಹಿತರೆ, ನಾವು ಈ ಹೇರ್ ಟಾನಿಕ್ ಪುಡಿಯಲ್ಲಿ ಯೂಸ್ ಮಾಡಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಕೂಡ ನಮ್ಮ ಕೂದಲನ್ನು ಹೆಲ್ದಿಯಾಗಿ ಬೆಳೆಸಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಈ ಪುಡಿಯನ್ನು ನೀವು ಹೇಗೆ ತೆಗೆದುಕೊಳ್ಬೇಕು ಅಂತಂದರೆ, ದಿನಕ್ಕೆ 1 ಚಮಚದಷ್ಟು ನೀರಿನ ಜೊತೆ ತೆಗೆದುಕೊಳ್ಳಿ. ಬೇಕಿದ್ರೆ ನೀರು ಕುಡಿಬಹುದು ಅಥವಾ ಹಾಗೇನೂ ಕೂಡ ಈ ಪುಡಿಯನ್ನು ಸೇವಿಸಬಹುದು. ಬೆಳಿಗ್ಗೆ ಈ ಪುಡಿಯನ್ನು ನೀವು 10 ಗಂಟೆ ಒಳಗೆ ತೆಗೆದುಕೊಳ್ಳಿ. ಅಂದರೆ ಬ್ರೇಕ್ಫಾಸ್ಟ್ ಮಾಡಿದ ನಂತರ ಸ್ವಲ್ಪ ಹೊತ್ತು ಬಿಟ್ಟು ಈ ಪುಡಿಯನ್ನು ತೆಗೆದುಕೊಳ್ಬೋದು. ಬೆಳಿಗ್ಗೆನೇ ಯಾಕೆ ತೆಗೆದುಕೊಳ್ಬೇಕು ಅಂತಂದರೆ, ನಾವು ಏನೇ ಆಹಾರ ತೆಗೆದುಕೊಂಡ್ರೂ ಕೂಡ ನಮ್ಮ ಬಾಡಿಯು ಬೇಗನೆ ಅಬ್ಸಾರ್ಬ್ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನು ಬೆಳಿಗ್ಗೆ ತೆಗೆದುಕೊಳ್ಳಿ. ಇದನ್ನು ಅಟ್ಲೀಸ್ಟ್ 3 ತಿಂಗಳನ್ನಾದರೂ ತೆಗೆದುಕೊಳ್ಬೇಕಾಗತ್ತೆ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.